ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಸುಮಾ ಕಿರಣ್ 22 ಮೈ ಯೂಟ್ಯೂಬ್ ಚಾನಲ್. ಸೊ 24 ಅವರ್ಸಲ್ಲಿ ನಾವು ಯಾವ ಥರ ಹೊಲಿಗೆ ಕಲಿಬೇಕು ಅಂತ ಹೇಳಿ ಈ ಒಂದು ವಿಡಿಯೋ ಬಂದು ಬಿಗಿನರ್ಸ್ಗಾಗಿ. ಸೊ ನಾನು ಸ್ಟಾರ್ಟಿಂಗಲ್ಲಿ ಹಾಗೆ ಡೈರೆಕ್ಟಾಗಿ ಬ್ಲೌಸ್ ಸ್ಟಿಚಿಂಗ್ ಯಾವ ಥರ ಮಾಡೋದು, ಸ್ಟಿಚಿಂಗ್ ಅಲ್ಲ ಕಟ್ಟಿಂಗ್ ತೋರಿಸ್ಕೊಟ್ಟಿದ್ದೆ. ಸೊ ಅಲ್ವಾ, ಈಗ ನಾನು ಸ್ಟಾರ್ಟಿಂಗಿಂದ ಮೊದಲಿಂದ ನಾನು ಹೇಳ್ಕೊಡ್ತಾ ಇದ್ದೀನಿ. ಬಟ್ 24 ಅವರ್ಸಲ್ಲಿ ನಮಗೆ ಒಂದು ಮಿಷಿನ್ ಬಗ್ಗೆ ಯಾವ ಥರ ತಿಳ್ಕೊಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ, ಓಕೆನಾ. ಸೊ ಫಸ್ಟ್ ಬಿಗಿನರ್ಸ್ ಆಗಿದ್ದರೆ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ಇದೇ ಥರ ಎಂಡ್ವರೆಗೂ ಕೂಡ ನೋಡ್ತಾ ಇರಬೇಕು, ಯಾಕೆಂದರೆ ಅಲ್ಲಲ್ಲಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಕೆಲವೊಂದು ನಮಗೆ ಗೊತ್ತಾಗಲ್ಲ ಯಾವ ಥರ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಹೇಳ್ತಾ ಇದ್ದೀನಿ, ಫಸ್ಟಿಂದನೂ ಕೂಡ ನೋಡಿ, ಆಗ ನಿಮ್ಗೆ ಅರ್ಥ ಆಗುತ್ತೆ ಒಂದು ಮಿಷಿನ್ ಬಗ್ಗೆ. ನಿಮ್ಮನೇಲಿ ಮಿಷಿನ್ ಇದೆ, ಬಟ್ ನಮಗೆ ಹೊಲಿಗೆ ಯಾವ ಥರ ಹಾಕೋದು ಅಂತ ಗೊತ್ತಿರಲ್ಲ. ಬಿಗಿನಿಂಗಲ್ಲಿ ಯಾವ ಥರ ಹಾಕೋದು ಅಂತ ಗೊತ್ತಾಗಲ್ಲ. ಕೆಲವು ನೆಕ್ಸ್ಟು ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ತಿಳ್ಕೊಳೋದಿರುತ್ತೆ. ಮಿಷಿನ್ ಅಂತ ಬಂದಾಗ ಆಮೇಲೆ ಏನಂತ ಹೇಳಿದರೆ, ಮಿಷಿನ್ ಇಟ್ಕೊಂಡಿರ್ತೀವಿ, ಅದ್ರ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡಿ ಯಾವುದೇ ಒಂದು ಹೊಲಿಗೆ ಕೂಡ ಹಾಕೋದಕ್ಕಾಗಲ್ಲ. ಏಕೆಂದರೆ ನಮಗೆ ಬಿಗಿನಿಂಗಲ್ಲಿ ಅದು ಬಿಡು ಇವತ್ತು ಹೊಲೆನಾ ನಾಳೆ ಹೊಲೆನಾ, ಸೊ ನಾಳೆ ಕಲಿತ್ರೆ ಆಗುತ್ತೆ, ಈ ಥರ ಒಂದು ನಮಗೆ ಮೈಂಡ್ ಸೆಟ್ ಇರುತ್ತೆ. ಅದು ಹಾಗೇ ಮಿಷಿನ್ನು ಅಂತ ಬಂದಾಗ, ಒಂದು ವರ್ಕ್ ಅಂತ ಬಂದಾಗ ನಮಗೆ ಕಾನ್ಸಂಟ್ರೇಷನ್ ಇರಬೇಕಾಗತ್ತೆ ಕೆಲಸ ಮಾಡೋದಕ್ಕೆ. ಆಗಿದ್ದರೆ ಮಾತ್ರ ನಾವು ಏನೇ ಒಂದು ಕೆಲಸ ಮಾಡೋದನ್ನು ಕೂಡ ರೀಚ್ ಆಗೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ನಮಗೆ ಮೋಟಿವೇಶ್ನಲ್ ಆಗಿ ಏನೇ ತೊಗೊಂಡಿಲ್ಲ ಅಂದ್ರೂ ಕೂಡ ಎಲ್ಲ ಇಟ್ಕೊಂಡಿರ್ತೀವಿ, ಇವತ್ತು ಹೊಲೆನಾ ನಾಳೆ ಹೊಲೆನಾ ಅಂತ ಹೇಳ್ಬಿಟ್ಟು ಹೀಗೆ ಸ್ಕಿಪ್ ಮಾಡ್ತಾ ಹೋಗ್ತೀವಿ ಡೇ ಬೈ ಡೇನ. ಹಾಗಾಗಿ ಹೇಳ್ತಾ ಇದ್ದೀನಿ, ಬಿಗಿನರ್ಸ್ ಆಗಿದ್ದರೆ ನಿಮ್ಮ ಒಂದು ಮಿಷಿನ್ ಬಗ್ಗೆ ಒಂದು ಮಾಹಿತಿ ತಿಳ್ಕೊಳ್ಳಿ, ಆಯಿತಾ. ಹಾಗೆ ನೆಕ್ಸ್ಟ್ ಮೊದಲಿಂದ ಮೀನ್ಸ್ ಏನು ಹೇಳ್ತಾ ಇದ್ದೀನಿ ಫಸ್ಟಿಂದ ಅಂತ ಹೇಳಿದ್ರೆ, ಒಂದು ಬ್ಲೌಸ್ ಹೊಲಿಬೇಕಾದ್ರೆ ನಾವು ಅದಕ್ಕಿಂತ ಮುಂಚೆ ಏನೆಲ್ಲ ಪಾಠಗಳು ಕಲಿತಾ ಇರ್ತೀವಿ ಅಲ್ವಾ. ಸೊ ಅಲ್ಲಿಂದ ನಾನು ಈಗ ನಾಳೆಯಿಂದ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ಮಿಸ್ ಮಾಡ್ತೀನಿ. ಪ್ಲೀಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ ಮಾಡ್ಕೊಂಡು ನೋಡಿ. ಹಾಗೆ ಬನ್ನಿ ನೋಡೋಣ ಮಿಷಿನ್ ಬಗ್ಗೆ ಯಾವ ಥರ ಇಂಟ್ರೊಡಕ್ಷನ್ಸ್ ಕೊಡ್ತೀನಿ ಅಂತ ಹೇಳಿ. ಓಕೆ ಬನ್ನಿ, ಸೊ ನೋಡುವ. ಇದು ಬಂದುಬಿಟ್ಟು ನನ್ನ ಒಂದು ಮಿಷಿನ್, ಬ್ಲೌಸ್ ಮಿಷಿನ್ ಸ್ಟಿಚಿಂಗ್. ಇದು ಬಂದುಬಿಟ್ಟು ಸುರಭಿ ಅಂತ ಹೇಳಿದರೆ, ಇದು ಡರ್ಬಿ ಅಂತ ಕಂಪ್ನಿ ಇರುತ್ತೆ, ಕೇಳಿದ್ದೀರಾ ಅನಿಸುತ್ತೆ. ಸೊ ಡರ್ಬಿ ಇದೆ ಅಲ್ವಾ, ಆ ಒಂದು ಡರ್ಬಿ ಕಂಪ್ನಿದೇನೆ ಸುರಭಿ ಅಂತ ಮಾಡಿದ್ದಾರೆ. ಸೊ ಆ ಮಿಷಿನ್ ಇದು ಬಂದುಬಿಟ್ಟು ಹೈ ಸ್ಪೀಡ್ ಮಿಷಿನು. ನಾನು ತೊಗೊಂಡಿರೋದು ಹೈ ಸ್ಪೀಡು, ನೀವು ತೊಗೊಂಡಿರೋದು ಬಿಗಿನರ್ಸ್ ಆದಾಗ ಯಾವುದೇ ಮಿಷಿನ್ ಆಗಿರೋದ್ರೂ ಪರವಾಗಿಲ್ಲ. ಸೊ ಇದೇ ಥರ ಇರುತ್ತೆ. ಬಟ್ ಇದೇನಪ್ಪ ಅಂದರೆ ಸ್ವಲ್ಪ ಫಾಸ್ಟ್ ಸ್ಟಿಚ್ ಮಾಡ್ಬೋದು ಅಷ್ಟೇ. ಹಾಗಾಗಿ ನನ್ನ ಹತ್ರ ಯಾವುದಿದೆ, ಯಾವುದನ್ನು ಯೂಸ್ ಮಾಡ್ತೀನಿ ಅದನ್ನೇ ನಾನು ರೀಡ್ ಮಾಡ್ತಾ ಹೋಗ್ತೀನಿ, ಓಕೆನಾ. ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಬಟ್ ಈ ಥರ ಒಂದು ಮಿಷಿನ್ ಇರುತ್ತೆ. ಬಿಗಿನಿಂಗಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಾ ತಿಳ್ಕೊಬೇಕಾದಂತಹ ಒಂದು ಮಾಹಿತಿ ಅಂತ ಹೇಳ್ತೀನಿ, ಆಯಿತಾ. ಹಾಗೆ ಇಲ್ಲಿ ಬಂದು ಕೇಸು ಅಂಡ್ ಬಾಬಿನ ಹಾಕ್ತೀವಿ. ಕೇಸು ಅಂಡ್ ಬಾಬಿನ ಯಾವ ಥರ ಅಂತ ಹೇಳಿ ಇನ್ಸೆಟ್ ಮಾಡೋದು ಅಂದರೆ, ಸೊ ನೋಡ್ತಾ ಇರ್ಬೋದು, ನಾನು ಇಲ್ಲಿ ಹಿಂಗೆ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಕೇಸು ಅಂಡ್ ಬಾಬಿನನ್ನು ಇಲ್ಲಿ ಇನ್ಸೆಟ್ ಮಾಡಿರ್ತೀವಿ. ಸೊ ಅದು ಯಾವ ಥರ ಇರುತ್ತೆ ಕೇಸು ಅಂಡ್ ಬಾಬಿನ ಅಂತ ಕೂಡ ನಾನು ತೋರಿಸ್ತೀನಿ, ಓಕೆನಾ. ನೋಡಿ, ಸೊ ಕೇಸು ಅಂಡ್ ಬಾಬಿನ ಅಂತ ಈ ಥರ ಇರುತ್ತೆ. ಸೊ ನಾನು ಇನ್ಸೆಟ್ ಮಾಡಿದ್ದೆ ಆವಾಗಲೇ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಆದರೆ ಮುಂಚೆಯಲ್ಲಿ ಏನು ಕೂಡ ಇನ್ಸೆಟ್ ಮಾಡಿರಲ್ಲ, ಬಟ್ ನಾವೆಲ್ಲ ಫಿಕ್ಸ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ಹಾಗೆ ಈ ಕಡೆ ನೋಡೋದಾದರೆ ಈ ಥರ ಒಂದು ವೀಲ್ ಇರುತ್ತೆ, ಸ್ಮಾಲ್ ಒಂದು ವೀಲ್. ಆ ವೀಲಿಗೆ ಮತ್ತು ಇಲ್ಲಿ ಒಂದು ಬೆಲ್ಟ್ ಕೊಟ್ಟಿರ್ತಾರೆ. ಸೊ ಈ ಬೆಲ್ಟ್, ಈಗ ನಾನು ಈ ಬೆಲ್ಟನ್ನ ಏನಪ್ಪ ಅಂತ ಹೇಳಿದರೆ, ಸೊ ನಾನು ಇದಕ್ಕೆ ಹಾಕಿದ್ದೀನಿ. ಬಟ್ ನೀವು ಬಿಗಿನಿಂಗಲ್ಲಿ ಕಲಿಯುವಾಗ ಈ ಥರ ಯಾವುದು ಕೂಡ ಹಾಕಿರಬಾರ್ದು. ಸೊ ಎಲ್ಲ ತೆಗ್ದಿರಬೇಕು. ಒಂದು ದೊಡ್ಡ ವೀಲ್ ಇದೆ, ಇದು ಬಂದುಬಿಟ್ಟು ಒಂದು ದೊಡ್ಡ ವೀಲ್. ಇದು ಫ್ರೀ ಸೈಜ್, ಹಿಂಗಂತ ಹೆಂಗೆ ರನ್ ಮಾಡಿದ್ರೆ ಸಾಕು, ಅದು ಫುಲ್ ರನ್ ಆಗುತ್ತೆ. ಇದಕ್ಕೆ ನಾವು ಈ ಒಂದು ಬ್ಯಾಲ್ಟನ್ನು ಯೂಸ್ ಮಾಡಿಕೊಂಡು ಹೊಲಿಬೇಕಾಗತ್ತೆ. ಹಾಗೆ ಇಲ್ಲಿ ಬಂದುಬಿಟ್ಟು ಇದು ಏನು ಅಂತ ಹೇಳಿದರೆ, ಸೊ ನಾವು ಕೆಲವೊಂದು ಮಿಷಿನಲ್ಲಿ ಅಂದರೆ ಸ್ಮಾಲ್ ಮಿಷಿನಲ್ಲಿ ಈ ಥರ ಕೊಟ್ಟಿರಲ್ಲ. ಇದು ಮೊಣಕಾಲು ಸಹಾಯದಿಂದ ನಾವು ಇಲ್ಲಿ ಮೇಲೆ ಹೊಲಿತೀವಿ ಅಲ್ವಾ. ಸೊ ಈ ಪೆಡಲ್ಸ್ ಇದೆ ನೋಡಿ, ಇಲ್ಲಿ ಸೂಜಿ ಇದೆ ಅಲ್ವಾ. ಸೊ ಇದು ಮೇಲೆ ಹೋಗುತ್ತೆ ಈ ಥರ. ಇಲ್ಲಿ ಕೆಳಗೆ ನಾನು ಡೌನ್ ಮಾಡ್ತಾಯಿದ್ದೀನಿ, ಬಟ್ ಕೆಳಗೆ ಕಾಣಿಸ್ತಾ ಇಲ್ಲ, ಅದು ಮೇಲೆ ಹೋಗುತ್ತೆ. ಸೊ ಅದು ಯಾವ ಥರ ಮೇಲೆ ಹೋಗುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ, ಆಯಿತಾ. ಇಲ್ಲಿ ನೋಡಿ, ನಾವು ಇಲ್ಲಿ ಕೆಳಗಡೆ ಥರ ಮಾಡಿದರೆ ಅಲ್ಲಿ ಮೇಲೆ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿಗ ಡೌನ್, ಇಲ್ಲಿ ಬಿಟ್ಟರೆ ಹಿಂಗೆ ಬರುತ್ತೆ ಹೀಗೆ. ಇದು ಬಂದುಬಿಟ್ಟು ನಮಗೆ ಹೈ ಸ್ಪೀಡಿಗೆ ಮಾತ್ರ ಕೊಟ್ಟಿರ್ತಾರೆ, ಮಾಮೂಲಿ ಮಿಷಿನ್ಗಳಿಗೆಲ್ಲ ಕೊಟ್ಟಿಲ್ಲ. ಹೈ ಸ್ಪೀಡು ತೊಗೊಂಡ್ರೆ ಮಾತ್ರ ಈ ಥರ ಒಂದು ಆಪ್ಷನಲ್ಲಿ ನಮಗೆ ಬಂದಿರುತ್ತೆ. ಬಟ್ ಇದಕ್ಕೆ ಬಂದು ಪೆಡಲ್ ಅಂತೀವಿ. ಸೊ ಇದು ನೋಡಿ, ಇದಕ್ಕೆ ಬಂದು ಪೆಡಲ್ ಅಂತ ಹೇಳ್ತೀವಿ, ಆಯಿತಾ.
ಇದು ಬಂದು ಪೆಡಲು, ಇದು ಬಂದುಬಿಟ್ಟು ಒಂದು ದೊಡ್ಡ ವೀಲ್. ಸೊ ಇದು ಬಂದು ದೊಡ್ಡ ವೀಲ್ ಅಂತ ಹೇಳ್ತೀವಿ. ಇದು ಬಂದುಬಿಟ್ಟು ಸ್ಮಾಲ್ ವೀಲ್. ಇದು ಏನಪ್ಪ ಅಂತ ಹೇಳಿದರೆ ನಾವು ಹೊಲಿಗೆನ ಚಿಕ್ಕದಾಗಿ ಇಟ್ಕೊಳ್ಳೋದು. ಇಲ್ಲಿ 5 ನಂಬರ್ಸ್ ನಮಗೆ ಕೊಟ್ಟಿರ್ತಾರೆ. ಹೊಲಿಗೆನ ಚಿಕ್ಕದಾಗಿ ಇಟ್ಕೊಳ್ಳೋದು. ನಂಬರ್ಸು 1 2 3 4 ಅಂತ ನಂಬರ್ಸ್ ಕೊಟ್ಟಿರ್ತಾರೆ. ಸೊ ಚಿಕ್ಕದಾಗಿ ಯಾವ ಥರ ಇಟ್ಕೋಬೇಕು, ದೊಡ್ಡದಾಗಿ ಯಾವ ಥರ ನಮಗೆ ಹೊಲಿಗೆ ಬೇಕು ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಸೊ ಇದನ್ನ ಈ ಥರ ಸ್ಕ್ರೋಲ್ ಮಾಡಿಕೊಂಡು ಮಾಡೋ ಅಂಥದ್ದು. ದೊಡ್ಡದು ಬೇಕು ಅಂದರೆ ಈ ಥರ ದೊಡ್ಡಕ್ಕೆ ಇದು ಮಾಡ್ಕೋಬೋದು, ನಾವು ತಿರುಗಿಸ್ಕೊಳ್ಬೋದು. ಇಲ್ಲ ನಮಗೆ ಸ್ಮಾಲ್ ಹೊಲಿಗೆ ಬೇಕು ಅಂತ ಹೇಳಿದರೆ ಇದನ್ನೇ ಕಡೆ ತಿರ್ಸ್ಕೊಂಡ್ಬಿಟ್ಟು ಯಾವ ನಂಬರಿಗೆ ಬೇಕೋ ಅಷ್ಟು ಎಷ್ಟು ಸಣ್ಣಕ್ಕೆ ಬೇಕೋ ಅಷ್ಟು ಸಣ್ಣಕ್ಕೆ, ಅಂದರೆ 2 3 ಇದ್ದರೆ ಸಣ್ಣಕ್ಕಾಗತ್ತೆ ಹೊಲಿಗೆ ಬಂದುಬಿಟ್ಟು. ಎಷ್ಟು ಬೇಕೋ ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಓಕೆನಾ. ಸೊ ಇದು ನೋಡ್ತಾ ಇರ್ಬೋದು. ಇದನ್ನು ಅಷ್ಟೇ ನಾವು ದಾರ ಇಲ್ಲಿ ಲೂಸ್ ಆದಾಗ, ಟೈಟ್ ಆದಾಗ ಇದನ್ನು ನಾವು ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಯಾವುದೇ ಕೂಡ ದಾರ ಆಗಲಿ, ಸೊ ಈ ನೀಡಲ್ಸಲ್ಲಿ ಯಾವುದೇ ನಾನು ಥ್ರೆಡ್ಡನ್ನ ಹಾಕಿಲ್ಲ. ಹಾಗೆ ಕೇಸು ಬಾಬಿನ ಕೂಡ ಇನ್ಸೆಟ್ ಮಾಡಿಲ್ಲ. ಫಸ್ಟ್ ಬಿಗಿನಿಂಗಲ್ಲಿ ಯಾವ ಥರ ಇರುತ್ತೆ ಅಂತ ಒಂದು ಮಿಷಿನ್ ತೋರಿಸ್ತಾ ಇರೋದು ಅಷ್ಟೇ. ಮತ್ತು ಬಿಗಿನಿಂಗಲ್ಲಿ ಕಲಿಯುವಾಗ ಮಿಷಿನು ಬಂದುಬಿಟ್ಟು ಹೊಸದಿರುತ್ತೆ ಅಲ್ವಾ. ಸೊ ಹೊಸದಿದ್ದಾಗ ಏನಾಗುತ್ತೆ ಅಂತ ಹೇಳಿದರೆ ಇದು ಬಂದುಬಿಟ್ಟು ವೀಲ್ ತುಂಬ ಟೈಟ್ ಇರುತ್ತೆ. ನಾವು ಇದೇನಪ್ಪ ಇಷ್ಟೊಂದು ಟೈಟ್ ಇದೆಯೋ, ನಮಗೆ ಕಲಿಯೋಕ್ಕಾಗುತ್ತೋ ಇಲ್ಲೋ ಅನ್ನೋವಂತಹ ಒಂದು ಹೆದರ್ಕೊಳ್ಳೋದು ಸೀನ್ ಇಲ್ಲ. ಸ್ಟಾರ್ಟಿಂಗ್ ಅಲ್ವಾ, ಅದು ಎಂಥ ಆಯಿಲ್ ಕೂಡ ನಾವು ಮಾಡಿರಲ್ಲ. ಹಾಗಾಗಿ ತುಂಬ ಇದಾಗಿರುತ್ತೆ. ನಾವು ಇದಕ್ಕೆಲ್ಲ ಆಯಿಲೆಲ್ಲ ಹಾಕಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆಯಿಲೆಲ್ಲ ಯಾವ ಥರ ಹಾಕಬೇಕು ಎಲ್ಲ ತೋರಿಸ್ತೀನಿ. ಓಕೆನಾ. ಯಾವ ಥರ ಮಿಷಿನಿಗೆ ಆಯಿಲ್ನ ಹಾಕಿ ಇಟ್ಕೊಂಡ್ರೆ ಸೊ ಏನೆಲ್ಲ ಯೂಸ್ ಆಗುತ್ತೆ, ಯಾವ ಥರ ನಮಗೆ ಈಸಿಯಾಗಿ ಹೊಲಿಗೆ ಬರುತ್ತೆ ಅಂತ ಹೇಳ್ತೀನಿ. ಬಟ್ ಈಗ ಬಿಗಿನಿಂಗಲ್ಲಿ ನಾವು ಮಿಷಿನ್ ಒಂದು ಇದ್ದಾಗ ನಮ್ಮ ಹತ್ರ ಇದ್ದಾಗ ಯಾವ ಥರ ಇರುತ್ತೆ ಅಂತ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಅಷ್ಟೇ. ಹಿಂಗಲ್ಲಿ ಕಲಿಯುವಾಗ ಸೊ ಈ ಪೆಡಲ್ಸ್ ಮೇಲೆ 2 ಕಾಲನ್ನ ಈ ಥರ ಇಟ್ಕೋಬೇಕಾಗತ್ತೆ. ಓಕೆನಾ. 2 ಕಾಲು ಈ ಥರ ಇಟ್ಕೊಂಡಾದ್ಮೇಲೆ ಒಂದು ಲೆಗ್, ಸೊ ರೈಟ್ ಲೆಗ್ಗನ್ನು ಸ್ವಲ್ಪ ಹಿಂದಕ್ಕೆ, ಲೆಫ್ಟ್ ಲೆಗ್ಗನ್ನು ಸ್ವಲ್ಪ ಮುಂದಕ್ಕೆ ತೊಗೊಂಡ್ಬಿಟ್ಟು ನಾವು ಈ ಥರ ಪ್ರಾಕ್ಟೀಸ್ ಮಾಡಬೇಕು. ನೋಡಿ ನಾವು ಇಲ್ಲಿ ಈ ಥರ ಹಿಂಗೆ ತುಳಿತಾ ಇದ್ದಾಗ ಸೊ ಇಲ್ಲಿ ದೊಡ್ಡ ವೀಲ್ ಬಂದುಬಿಟ್ಟು ಈ ಥರ ರನ್ ಆಗ್ತಾ ಇರುತ್ತೆ. ಓಕೆನಾ. ಸೊ ಇದು ಬಂದುಬಿಟ್ಟು ನಂದು ಸ್ವಲ್ಪ ವರ್ಕ್ ಮಾಡಿದ್ದೀನಲ್ವಾ, ನನಗೆ ಈಸಿ ಅನ್ನಿಸ್ತಾ ಇದೆ. ಬಟ್ ನಿಮ್ಮ ಒಂದು ಬಿಗಿನಿಂಗಲ್ಲಿ ಇದು ತುಂಬ ಟೈಟ್ ಇರುತ್ತೆ. ಏಕೆಂದರೆ ಹೊಸದು, ನಾವು ಆಯಿಲೆಲ್ಲ ಕೂಡ ಹಾಕಿರಲ್ಲ, ಆಯಿಲೆಲ್ಲ ಮಾಡಬೇಕಾಗತ್ತೆ. ಕೆಲವೊಂದಕ್ಕೆ ಆಯಿಲ್ಗಳೆಲ್ಲ ಮಾಡಬೇಕಾಗುತ್ತೆ, ಅಲ್ಲಿ ಮಾಡಿರಲ್ಲ. ಹಾಗಾಗಿ ಬಿಗಿನಿಂಗಲ್ಲಿ ಹೊಸ ಮಿಷಿನ್ ಬಂದುಬಿಟ್ಟು ತುಂಬ ಟೈಟಾಗಿರುತ್ತೆ. ಅದರ ಭಯಪಡುವಂತಹ ಅವಶ್ಯಕತೆ ಇರಲ್ಲ. ಅದು ತುಳಿತಾ ರನ್ ಆಗ್ತಾ ಇಡ್ಸೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಓಕೆನಾ. ನೋಡಿ, ಮತ್ತು ಇದು ಬಂದುಬಿಟ್ಟು ಬಾಬಿನ ಕೇಸು ಅಂತ ಹೇಳ್ತೀವಿ. ಸೊ ಇದು ಬಂದುಬಿಟ್ಟು ಬಾಬಿನ ಕೇಸು. ಅದು ಯಾವ ಥರ ಇನ್ಸರ್ಟ್ ಮಾಡೋದು, ಬಾಬಿನಿಗೆ ಯಾವ ಥರ ದಾರವನ್ನು ಹಾಕ್ಕೊಳ್ಳೋದು ಅಂತಲೂ ಕೂಡ ನಾನು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಇದು ಬಂದುಬಿಟ್ಟು ಸ್ಮಾಲ್ ವೀಲ್. ಇದನ್ನು ಯಾವ ಥರ ಇನ್ಸರ್ಟ್ ಮಾಡ್ತೀನಿ ನೋಡಿ ಇವಾಗ, ಆಯಿತಾ. ಇದು ಬಂದುಬಿಟ್ಟು ಸ್ಮಾಲ್ ವೀಲ್ ಅಲ್ವಾ, ಇದನ್ನು ಈ ಬಿಗ್ ವೀಲಿಗೆ ಹಾಕ್ಕೊಳ್ಬೇಕು. ನೋಡಿ, ಮಿಷಿನ್ ಬಂದುಬಿಟ್ಟು ಈ ಥರ ಇರುತ್ತೆ, ಆಯಿತಾ. ಇದು ಬಂದುಬಿಟ್ಟು ಸ್ಮಾಲ್ ವೀಲ್, ಇದು ಬಂದುಬಿಟ್ಟು ಬಿಗ್ ವೀಲ್. ಇದಕ್ಕೆ ನಾವು ಆಗಲೇ ಬೆಲ್ಟ್ ಹಾಕಿದ್ದೀನಿ, ಆಯಿತಾ. ಈಗ ದಾರ ಯಾವ ಥರ ನಾವು ಇದಕ್ಕೆ ಹಾಕ್ಕೊಳ್ತೀವಿ, ಸುತ್ಕೊಳ್ತೀವಿ ಅಂತ ಹೇಳಿದರೆ ಇದರಲ್ಲಿ ಸುಮಾರು ನನಗೆ 2 or 3 ಟೈಪ್ಸ್ ದಾರ ಯಾವ ಥರ ಸುತ್ತುತ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಬಟ್ ಬಿಗಿನಿಂಗಲ್ಲಿ ನಾವು ಯಾವ ಥರನೇ ದಾರ ಇದನ್ನು ಸುತ್ಕೊಂಡ್ಬಿಟ್ಟು ಕಲಿಬೇಕು ಅಂತ ಹೇಳ್ಕೊಡ್ತೀನಿ. ಓಕೆನಾ. ಇಲ್ಲಿ ದಾರ ನಮಗೆ ಇದ್ರಲ್ಲಿ ಹಾಕ್ಬಿಟ್ಟು ಸುತ್ತೋದಕ್ಕೆ ಹೇಳ್ತಾರೆ. ಬಟ್ ಇದರಲ್ಲಿ ಅಷ್ಟು ನೀಟಾಗಿ ಬರಲ್ಲ, ಇದನ್ನು ಯೂಸ್ ಮಾಡೋಕ್ಕೆ ಹೋಗೋದು ಬೇಡ. ಸೊ ಹಾಗಾಗಿ ನಾನು ಇದರಲ್ಲೇ ಈ ಒಂದು ವೀಲಲ್ಲೇ, ಸ್ಮಾಲ್ ವೀಲಲ್ಲಿ ಯಾವ ಥರ ದಾರನ ಸುತ್ತುತ್ತಾರೆ ಅಂತ ಹೇಳ್ತೀನಿ. ಓಕೆನಾ. ನೋಡಿ, ಇಲ್ಲಿ ಈ ಥರ ಇಟ್ಕೊಂಡು ಸೊ ಸ್ವಲ್ಪ ನಾವು ಈ ಥರ ಸುತ್ಕೋಬೇಕು, ಕೈಯಲ್ಲೇ ಈ ಥರ ಸ್ವಲ್ಪ ಸುತ್ಕೊಂಡು ಆದಾದಮೇಲೆ ಈ ಒಂದು ಯಾವುದೇ ಆಗಲಿ ನಾವು ಈ ಥರ ಬರುತ್ತೆ ಅಲ್ವಾ, ಈ ಥರ ಯಾವುದೊಂದು ಕಡ್ಡಿ ಸಹಾಯದಿಂದನೂ ಕೂಡ ನಾವು ಸುತ್ಕೋಬೋದು. ಸ್ವಲ್ಪ ಮಟ್ಟಿಗೆ ಈ ಥರ ತಿರ್ಸ್ಕೊಬೇಕು. ಸೊ ತಿರ್ಸ್ಕೊಂಡಾದ್ಮೇಲೆ ಇದು ಜಾಯಿನ್ ಮಾಡ್ಕೋಬೇಕು. ಸ್ವಲ್ಪ ಟೈಟಾಗಿ ಇರಬೇಕು. ಟೈಟಾಗಿ ಇದ್ದರೆ ನೋಡ್ತಾ ಇರ್ಬೋದು. ಸೊ ನೋಡಿ, ದಾರ ಸುತ್ಕೊಂಡಿದ್ದೀನಿ ಅಲ್ವಾ. ಸೊ ಈ ಥರ ದಾರನ ಸುತ್ಕೊಂಡಾದ್ಮೇಲೆ ಸೊ ಇದನ್ನು ಜಾಯಿಂಟ್ ಆಗಿರೋದನ್ನು ತೆಗೆದ್ಬಿಟ್ಟು ಸೊ ಇದಕ್ಕೆ ಕೇಸ್ ಆ್ಯಂಡ್ ಬಾಬಿನ್ ಅಂತಾರೆ. ಇದನ್ನು ಬಾಬಿನಲ್ಲಿ ಕೇಸಲ್ಲೇ ಹಾಕಿ ಬಾಬಿನನ್ನು ಥ್ರೆಡ್
ತೊಗೊಂಡು ಈ ಥರ ನೋಡಿ ಹಿಂಗೆ ಹಾಕಿ ಇಲ್ಲಿ ಹೋಲ್ ಇರುತ್ತೆ ಅಲ್ವಾ, ಸೊ ಈ ಥರ ಒಂದು ಫಿನಿಶಿಂಗ್ ಇರುತ್ತೆ. ಈ ಥರ ಹೇಳ್ಕೊಂಡು ಇದನ್ನ ಮೇಲಕ್ಕೆ ಹಾಕಬೇಕು. ಹಿಂಗೆ ಮುಂದೆ ಬಿಡಬಾರ್ದು ಅಲ್ವಾ, ಮುಂದೆ ಬಿಡಬಾರ್ದು, ಹಿಂಗೆ ಮೇಲಕ್ಕೆ ಹಾಕಿ ಸೊ ಅವನ್ನ ಇಲ್ಲಿ ಪಕ್ಕದಲ್ಲಿ ಇರುತ್ತೆ. ಸೊ ಇಲ್ಲಿ ಪಕ್ಕದಲ್ಲಿ ಈ ಥರ ಇಟ್ಕೊಂಡ್ಬಿಟ್ಟು ನೋಡಿ ಪಟ್ ಅಂತ ಸೌಂಡ್ ಬರುತ್ತೆ. ಆ ಥರ ಸೌಂಡ್ ಬಂದಾಗ ಅದು ಕರೆಕ್ಟಾಗೆ ಇನ್ಸರ್ಟ್ ಆಗಿದೆ, ಕ್ಲೋಸ್ ಆಗಿ ಬಾಬಿನ ಹೋಗಿ ಕೂತಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಈ ಥರ ಹಾಕಬೇಕು. ಸೊ ಸೂಜಿ ಯಾವ ಥರ ಹಾಕಬೇಕು ಅನ್ನಲ್ಲ, ಸಾರಿ ಸೂಜಿಗೆ ದಾರ ಯಾವ ಥರ ಹಾಕಬೇಕು, ಥ್ರೆಡ್ ಯಾವ ಥರನ ಹಾಕಬೇಕು ಅಂತ ಹೇಳಿದರೆ ನೀವು 3 ಹೋಲ್ಸ್ ಕೊಟ್ಟಿರ್ತಾರೆ. ಇದರಲ್ಲಿ ಯಾವುದೇ ಹೋಲನ್ನು ನೀವು ಯೂಸ್ ಮಾಡ್ಕೋಬಹುದು. 3 ಹೋಲ್ ಕೊಟ್ಟಿರ್ತಾರೆ, ಯಾವುದೇ ಒಂದು ಸೊ ನೋಡಿ ಈ ಥರ ಹೋಲ್ ಇರುತ್ತೆ ಇಲ್ಲಿಂದ. ಮತ್ತು ಈ ಥರ ವೈಟ್ ಕಾಣಿಸುತ್ತೆ ಅಲ್ವಾ, ಸೊ ನೋಡಿ ಈ ಥರ ಕಾಣಿಸ್ತಾ ಇದೆ ಅಲ್ವಾ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಹಾಕೋಬೇಕು. ಈ ಥರ ಹಾಕ್ಕೊಂಡಾದ್ಮೇಲೆ ಸೊ ನೋಡಿ ಈ ಥರ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಮೇಲ್ ಮಾಡಿಕೊಂಡು ಇದನ್ನು ಈಗ ಇದಕ್ಕೆ ಜಾಯಿನ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಜಾಯಿನ್ ಮಾಡಿಕೊಂಡು ಈ ಥರ ಸೊ ಹೇಳ್ಕೊಂಡು ಈಗ ಇದು ಸ್ಟ್ರೈಟಾಗಿ ಬರೋಲ್ಲ. ನಾನು ಮಿಷಿನ್ ಎಂಬ್ರಾಯ್ಡ್ರಿ ತೋರಿಸಿದ್ರೆ ಇದು ಬಂದು ನಮ್ಮ ಅಪೋಸಿಟ್ ಇರುತ್ತೆ. ಇದು ಬಂದ್ಬಿಟ್ಟು ಪಕ್ಕದಲ್ಲಿ ಹಾಕಬೇಕು. ಹಾಕ್ಕೊಳ್ಬೇಕು. ದಾರ ಬಂದು ಪಕ್ಕದಲ್ಲಿ ಹಾಕ್ಕೊಂಡು ಸೊ ಈ ಥರ ದಾರ ಕೈಯಲ್ಲಿ ಹಿಡ್ಕೊಂಡು ಈ ಥರ ಎತ್ಕೊಂಡ್ರೆ ಮುಗಿತು. ನಮಗೆ 2 ದಾರ ಬರುತ್ತೆ. ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. 2 ದಾರ ನಮಗೆ ಸಿಗುತ್ತೆ ಆಯಿತಾ. ಈ ಥರ 2 ದಾರ ಸಿಕ್ಕಾದ್ಮೇಲೆ ಸೊ 2 ದಾರನ ಈ ಥರ ಹಿಂದಕ್ಕೆ ಹಾಕ್ಕೋಬೇಕು. ಸೊ ದಾರ ಹಿಂಗೆ ಹಿಂದಕ್ಕೆ ಹಾಕಿದ್ಮೇಲೆ ನೋಡಿ ಒಂದು ಬಟ್ಟೆ, ಈ ಥರ ಒಂದು ಪೇಸ್ಟ್ ಬಟ್ಟೆ ಇದೆ. ನಾನು ಇದರಲ್ಲಿ ನಿಮ್ಗೆ ಸುಮ್ಮನೆ ಟ್ರಯಲ್ ಆಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಥರ ಒಂದು ಬಟ್ಟೆ ತೊಗೊಂಡ್ಬಿಟ್ಟು ಸೊ ನಾವು ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ. ಎಡ್ಜಿಗೆ ಮಾತ್ರ ನಾನು ಸ್ಟಿಚ್ ಮಾಡ್ತೀನಿ ಆಯಿತಾ. ಈ ಥರ ಇಟ್ಕೊಂಡ್ಬಿಟ್ಟು ಎಡ್ಜಿಗೆ ನಾನು ಇಲ್ಲಿ ಯಾವಾಗಲೇ ತೋರಿಸ್ದೆ ಅಲ್ವಾ. ಸೊ ನಮಗೆ ಇದು ನಂಬರ್ಸ್ ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕು. ನಾನೀಗ ಬಂದುಬಿಟ್ಟು 3 ನಂಬರಲ್ಲಿ ಹಿಡ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊ ನಾನೀಗ ಸ್ಮಾಲ್ ವೀಲ್ ಇರುತ್ತಲ್ಲ, ಸ್ಮಾಲ್ ವೀಲ್ನ ಮತ್ತು ಸ್ವಲ್ಪ ಹಿಂಗೆ ತಿರ್ಸ್ಕೋಬೇಕು. ಆಮೇಲೆ ಕೆಳಗಡೆ ನಾವು ಪೆಡಲ್ಸ್ ಹಿಂದೆ ಒಂದು ಕಾಲು ಮುಂದೆ ಒಂದು ಕಾಲು ಹಿಡ್ಕೊಂಡು ತುಳಿತಾ ಹೋದರೆ ಸೊ ನಮಗೆ ಈ ಥರ ಒಂದು ಹೊಲಿಗೆ ಬರ್ತಾ ಹೋಗುತ್ತೆ. ಸೊ ಸೊ ನೋಡಿ ನೀವು ಸ್ಟಾರ್ಟಿಂಗು ಕಲಿಬೇಕಾದ್ರೆ ಇದೇ ಥರ ಒಂದು ಸ್ವಲ್ಪ ಹೊಲಿಗೆ ಹಾಕ್ಕೊಂಡು ಕಲಿಬೇಕು. ಫಸ್ಟಿಗೆ ಖಾಲಿ ಮಿಷಿನನ್ನು ತುಳಿಬೇಕು. ಆಮೇಲೆ ಇದೇ ಥರ ಸಿಂಗಲ್ ಲೈನನ್ನು ನೀವು ಹಾಕ್ತಾ ಹೋಗಬೇಕಾಗತ್ತೆ. ಸೊ ನೋಡಿ ಈ ಥರ ಸಿಂಗಲ್ ಲೈನನ್ನು ಹಾಕ್ತಾ ಹೋಗಬೇಕಾಗತ್ತೆ.